ಕಮಿಷನ್ ಏಜೆಂಟರು ನಡೆಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಈ ಕೂಡಲೇ ರಾಜೀನಾಮೆ ನೀಡಲಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನು ನೀಡಿದ್ದಾರೆ. ವಸೂಲಿ ಮಾಡಲು ಸಚಿವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಎಲ್ಲ ನೋಡಿಕೊಂಡು ಸಿಎಂ ಕಣ್ಮುಚ್ಚಿ ಕೂತಿದ್ದಾರೆ. ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಸಿಎಂ ವಸೂಲಿ ಮಾಡಲು ಸಚಿವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ನಾಗೇಂದ್ರ ಸಹ ಹಾಗೆಯೇ ಟ್ರ್ಯಾಪ್ ಆಗಿದ್ದು ಮುಂದಿನ ಟಾರ್ಗೆಟ್ ಜಮೀರ್ ಅಹ್ಮದ್ ಅಂತ ಬಿವೈ ವಿಜಯೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸರ್ಕಾರವನ್ನ ಕಮಿಷನ್ ಏಜೆಂಟರು ನಡೆಸ್ತಾ ಇದ್ದಾರೆ. ವಸೂಲಿ ಮಾಡೋದಕ್ಕೆ ಸಿಎಂ ಸಚಿವರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಈ ಕೂಡಲೇ ರಾಜೀನಾಮೆ ನೀಡಲಿ ಅಂತ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಎಲ್ಲ ನೋಡಿಕೊಂಡು ಸುಮ್ಮನೆ ಸಿಎಂ ಕಣ್ಮುಚ್ಚಿ ಕೂತಿದ್ದಾರೆ. ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಸಿಎಂ ವಸೂಲಿ ಮಾಡಲು ಸಚಿವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಟಾಸ್ಕ್ ಕೊಟ್ಟು ಇವ್ರು ಮಾತ್ರ ಕಣ್ಮುಚ್ಚಿ ಕೂತಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾಯಕರು ಅಹಿಂದ ನಾಯಕ ಅಂತ ಹೆಸರು ಹೇಳಿಕೊಂಡು ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನ ಬಲಪಡಿಸಿಕೊಂಡು ತನ್ನ ರಾಜಕೀಯ ಅಸ್ತಿತ್ವವನ್ನು ಕೂಡ ಉಳಿಸ್ಕೋಬೇಕು, ಮುಖ್ಯಮಂತ್ರಿ ಕುರ್ಚಿಯನ್ನು ಕೂಡ ಭದ್ರಗೊಳಿಸ್ಕೋಬೇಕು. ಅದರ ಮುಖೇನ ದೇವರಾಜ್ ಅರಸ್ರವರ ದಾಖಲೆಯನ್ನ ಮುರಿಬೇಕು. ಇದು ಒಂದೇ ಅವರಲ್ಲಿರ್ತಕ್ಕಂಥ ಒಂದು ಗುರಿ. ಇವರ ಗುರಿಯ ಮದುವೆ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡ್ತೀವಾ ಇಲ್ವಾ ಅದೇನು ಪ್ರಶ್ನೆನೇ ಇಲ್ಲ. ಆದರೆ ತಮ್ಮ ಹಠ ಸಾಧನೆಯನ್ನ ಮಾಡಬೇಕು. ಎಷ್ಟು ಬಾರಿ ಮಾತನಾಡಿದ್ದಾರೆ ಇವತ್ತು ಕಾಂತರಾಜ್ ವರದಿ ಇಂಪ್ಲಿಮೆಂಟ್ ಮಾಡ್ತೇವೆ ಅಂತೇಳಿ. ಅರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಕಿಂಚಿತ್ತಾದ್ರೂ ಕೂಡ ಪ್ರಾಮಾಣಿಕತೆ ಇದ್ದಿದ್ರೆ ಆಯ್ತು. ನಮ್ಮೇಲೂ ಆರೋಪ ಮಾಡಿದ್ರು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ರು, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ರು, ಇಂಪ್ಲಿಮೆಂಟ್ ಮಾಡ್ಬೋದಿತ್ತು. ಇವೆಲ್ಲ ಆರೋಪ ನಮ್ಮೇಲೂ ಕೂಡ ಮಾಡಿದ್ದಾರೆ, ಅದಿರಲಿ ಬದಿಗೆ. ಆದ್ರೆ ನೀವೇ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಇದ್ದಾಗ ನೀವೇ ಸ್ಟೇರಿಂಗ್ ಕಮಿಟಿ ಚೇರ್ಮನ್ ಇದ್ರಲ್ಲ, ಅವತ್ತಾಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗೂ ಕೂಡ ಮುಖ್ಯಮಂತ್ರಿಗಳಾಗಿ 2 ವರ್ಷ ಕಳೀತಲ್ಲ, ಈಗ ಯಾಕೆ 2 ವರ್ಷದಲ್ಲಿ ನೀವು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಆಗ್ಲಿಲ್ಲ? ಯಾಕೆ ಸಿದ್ದರಾಮಯ್ಯನವರಿಗೆ ಈ ವರದಿಯನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಒಂದು ಸಿದ್ದರಾಮಯ್ಯ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ನಾವು ಹೇಳಿದ್ದೇವೆ ಭಾರತೀಯ ಜನತಾ ಪಾರ್ಟಿಯವರು ಈಗಾಗಲೇ ವರದಿಗೆ 10 ವರ್ಷಗಳು ಕಳೆದಿದೆ, ಸೈಂಟಿಫಿಕ್ ಆಗಿ ಆಗಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ನಾವು ಹೇಳಿದ್ದೇವೆ. ನಾವೇನು ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಬೇಕು ಅಲ್ಲ. ಇವತ್ತು ಭಾರತೀಯ ಜನತಾ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇ ಸ್ವತಃ ಒಬ್ಬ ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಸಿದ್ದರಾಮಯ್ಯನವರು ಒಬ್ಬರೇ ಅಲ್ಲ.